ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆಕ್ಟಿವ್ ಕೆಟಾಲಿಸ್ಟ್ಸ್ ಆ್ಯಂಡ್ ಈ ವಿಡಿಯೋದಲ್ಲಿ ನಿಮಗೆ ಯು ವಿಲ್ ಗೆಟ್ ಕಂಪ್ಲೀಟ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ ರಿವ್ಯಾಲ್ಯೂಯೇಷನ್. ಸೊ ಇಟ್ ಸ್ಟಾರ್ಟ್ಸ್ ಫ್ರಮ್ 10th ಆ್ಯಂಡ್ ಎಂಡ್ಸ್ ಆನ್ 14th ಅಂತ ಇದೆ. ಸೊ ನಿಮ್ಮ ಕಾಲೇಜ್ ಮೇ ಬಿ ಫ್ರಮ್ ಟುಡೇ ಆರ್ ಫ್ರಮ್ ಮಂಡೇ ದೇ ವಿಲ್ ಸ್ಟಾರ್ಟ್ ಎಕ್ಸೆಪ್ಟಿಂಗ್ ದ ಅಪ್ಲಿಕೇಶನ್ಸ್. ಸೊ ನಿಮಗೆ ಕಾಲೇಜ್ ಒಂದು ಅಪ್ಲಿಕೇಶನ್ ಕೊಡತ್ತೆ. ಇನ್ ದಟ್ ಯು ಹ್ಯಾವ್ ಟು ಫಿಲ್ ಲೈಕ್ ನೀವು ಯಾವ ಸಬ್ಜೆಕ್ಟಿಗೆ ಹಾಕ್ತಿದ್ದೀರಾ ರಿವ್ಯಾಲ್ಯೂಯೇಷನ್ ಅನ್ನ ಅದು, ಆ್ಯಂಡ್ ಫೀಸ್ ಕೂಡ ಪೇ ಮಾಡಬೇಕಾಗತ್ತೆ. ಫೀಸ್ ಬಂದ್ಬಿಟ್ಟು 600 ಫಾರ್ ರಿವ್ಯಾಲ್ಯೂಯೇಷನ್ ಆ್ಯಂಡ್ ಅಪ್ಲಿಕೇಶನ್ ಬಂದ್ಬಿಟ್ಟು 30 ರುಪೀಸ್ ಏನೋ ಇದೆ. ಓಕೆ, ಸೊ ಇದು ನಿಮ್ಮ ಅಮೌಂಟ್ ಡೀಟೇಲ್ಸ್. ಆ್ಯಂಡ್ ನೀವು ಯಾವಾಗ ಹಾಕಬೇಕು, ಏನಾದರೂ ಡೌಟ್ಸ್ ನನ್ನ ಕೇಳಿ ಅಂತ ನಾನು ನನ್ನ ವಾಟ್ಸಪ್ ಚಾನಲಲ್ಲಿ ಒಂದು ಮೆಸೇಜ್ ಹಾಕಿದ್ದೆ. ಸೊ ಯಾರ್ಯಾರು ಏನೇನು ಕೇಳಿದ್ದೀರಾ ಅದಕ್ಕೆಲ್ಲ ಆನ್ಸರ್ಸ್ ಹೇಳ್ತೀನಿ. ಸೊ ಮತ್ತೆ ಹೇಳ್ತಿದ್ದೀನಿ, ಇದನ್ನು ನಾನು ಸೃಷ್ಟಿ ಮಾಡ್ಕೊಂಡಿರೋದಲ್ಲ, ಯಾರು ಏನೇನು ಡೌಟ್ಸ್ ಕೇಳಿದ್ರು ಅದೆಲ್ಲ ಇಲ್ಲಿದೆ. ಸೊ ಫಸ್ಟ್ ಕ್ವೆಶನ್ ನೀವೇ ನೋಡ್ತಿದ್ದೀರಾ. ಐ ಆಮ್ ಸ್ಟಾರ್ಟಿಂಗ್ ಫ್ರಮ್ ಡೌನ್. ಐ ಹ್ಯಾವ್ ಗಾಟ್ 40 in my computer network. In internals I got 49 and 89 overall. If I apply revaluation it will be increased. Reply. Okay, first thing, in CN now you have got the scheme of evaluation, right? Once verify, like try recalling what you have written. If the answer matches, your marks might improve. I mean, it can improve. Usually if you are reaching around 90 alva, so 89 bandide, you are reaching around 90. So at this point ನೀವು ಚೆನ್ನಾಗಿ ಬರ್ದಿದ್ರು ಅವರು ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಆ್ಯಂಡ್ ಇವಾಗ ಪಾಸ್ ಆಗಬೇಕು ಅಂತ ಇರ್ತಾರಲ್ವ, 30 ಮಾರ್ಕ್ಸ್ ಬಂದರು ಅವ್ರು ಸುಮ್ಮನೆ ಇನ್ನೊಂದು 2 ಲೈನ್ಸ್ ಡಮ್ಮಿ ಬರೆದ್ರು ಆ ಕ್ವಶನಿಗೆ 5 ಅಂತ ಹಾಕ್ಬಿಟ್ಟು 35 ಮಾಡಿ ಪಾಸ್ ಮಾಡುವಂಥ ಲೆಕ್ಚರ್ಸ್ ಕೂಡ ಇದ್ದಾರೆ. ಸೊ ಐ ವುಡ್ ಸಜೆಸ್ಟ್ ಯು, ನೀವು ಒಂದ್ಸಲ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅನ್ನು ನೋಡಿಬಿಟ್ಟು ನಿಮ್ಮ ಆನ್ಸರ್ಸನ್ನು ರೀಕಾಲ್ ಮಾಡಿ. ಕೀವರ್ಡ್ಸ್ ಅದೇ ಯೂಸ್ ಮಾಡಿದ್ದೀರಾ, ಅದೇ ಡಯಾಗ್ರಾಮ್ ಹಾಕಿದ್ದೀರಾ. ಓಕೆ, ದ್ಯಾಟ್ ಥಿಂಗ್ ಯು ಕ್ಯಾನ್ ವೆರಿಫೈ. ಇಫ್ ಯು ಥಿಂಕ್ ಯಸ್, ಯು ಅಪ್ಲೈ. ಆ್ಯಂಡ್ ಒನ್ ಮೋರ್ ಥಿಂಗ್, 7 ಮಾರ್ಕ್ಸ್ ಬಂದರೆ ಮಾತ್ರ ರೀಫಂಡ್ ಆಗುತ್ತೆ. ಆ್ಯಂಡ್ ಯೂಶ್ವಲಿ ಇನ್ ಸಬ್ಜೆಕ್ಟ್ಸ್ ಲೈಕ್ 3 and 4 ಕ್ರೆಡಿಟ್ಸ್ 90ಗಿಂತ ಅಬೌವ್ ರಿವ್ಯಾಲ್ಯೂಯೇಷನಲ್ಲಿ ಕೊಡಲ್ಲ. ದಟ್ಸ್ ದ ರಿಯಾಲಿಟಿ. ಐ ಮೀನ್ ನಾನು ನೀವು ಹಾಕಬಾರ್ದು ಅಂತ ಮೋಟಿವೇಟ್ ಮಾಡ್ತಿಲ್ಲ, ಅವ್ರು ಹಾಕಬೇಕು ಅಂತಲೂ ನಾನು ಹೇಳ್ತಿಲ್ಲ. ಯಾಕಂದರೆ ಐ ಹ್ಯಾವ್ ಸೀನ್ ದಿಸ್ ಪರ್ಸ್ನಲಿ. ಲೈಕ್ VTU ಕೊಡಲ್ಲ ಮಾರ್ಕ್ಸ್, ಅಂದರೆ ಪಾಸ್ ಆಗೋರಿಗೆ ಲೈಕ್ 2-3 ಮಾರ್ಕ್ಸ್ ಬೇಕಂದರೆ ಪಾಸ್ ಮಾಡ್ತಾರೆ. ನೆಕ್ಸ್ಟ್, ಐ ಗಾಟ್ 14 in CN subject. Shall I put for evaluation or not? ಇವಾಗ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ನಾನು ಇದ್ದೇ ಗ್ರೂಪಲ್ಲಿ ಹಾಕಿದ್ದೀನಿ ತಾನೆ, ಅಂದರೆ ಇದೇ ಚಾನಲಲ್ಲಿ ಒಂದ್ಸಲ ಹೋಗಿ ಚೆಕ್ ಮಾಡಿ. ಟ್ರೈ ರಿಕಾಲಿಂಗ್, ನಿಮಗೆ ಬರುತ್ತೆ ಅಂದರೆ ಹಾಕಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಸಿನ್ಸ್ ಯು ಆಲ್ ವೇರ್ ಫ್ರಮ್ ನಾವು ಕರೆಂಟ್ಲಿ ಇನ್ 6th sem ಬಟ್ 5th sem, ಸೊ ನಿಮ್ಮ ಕಾಲೇಜಲ್ಲಿ ಇವಾಗಲೇ ಪ್ಲೇಸ್ಮೆಂಟ್ಸ್ ಆಗ್ತಿದೆ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಪ್ಲೇಸ್ಮೆಂಟ್ ಟ್ರೈನಿಂಗ್, ಪ್ಲೇಸ್ಮೆಂಟ್ಸ್. ಕಂಪ್ನೀಸ್ ಬಂದು ನಿಮ್ಮನ್ನು ರಿಕ್ರೂಟ್ ಮಾಡ್ತಿದ್ದಾರೆ ಅಂದರೆ ಆ್ಯಕ್ಟಿವ್ ಬ್ಯಾಕ್ಲಾಗ್ಸ್ ಇದ್ದರೆ ಒಂದೊಂದು ಕಾಲೇಜಲ್ಲಿ ಪ್ಲೇಸ್ಮೆಂಟಲ್ಲಿ ಕೂರಿಸಲ್ಲ. ಸೊ ಹಾಗಾಗಿ ಆದಷ್ಟು ಕ್ಲಿಯರ್ ಆಗೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ ದಿಸ್ ಸಿಚುವೇಶನ್ ಇಟ್ ಈಸ್ ಗುಡ್ ಇಫ್ ಯು ಅಪ್ಲೈ. ಓಕೆ, ಆ್ಯಂಡ್ ಓವರ್ ಆಲ್ ನಾನು ಹೇಳ್ತೀನಿ, ಯಾರೇ ಆದರೂ ಪರವಾಗಿಲ್ಲ, ಐ ಮೀನ್ ನಿಮ್ಮ ದುಡ್ಡು ನೀವು ಕಳ್ಕೊಂಡ್ರೂ ಪರವಾಗಿಲ್ಲ, ಅಪ್ಲೈ ಮಾಡಿ, ರಿವ್ಯಾಲ್ಯೂಯೇಷನಿಗೆ ಅಪ್ಲೈ ಮಾಡಿ. ಯಾಕಂದರೆ ಕೆಲವೊಂದು ಕಾಲೇಜಸಲ್ಲಿ ಆ್ಯಕ್ಟಿವ್ ಬ್ಯಾಕ್ಲಾಗ್ಸ್ ಇದ್ದರೆ ಪ್ಲೇಸ್ಮೆಂಟಲ್ಲಿ ಕೂರಕ್ಕೆ ಬಿಡಲ್ಲ. ಓಕೆ, ಆ್ಯಂಡ್ ಸರ್ 1B ಐ ಡಿಡ್ಂಟ್ ಸಿ ಇನ್ ಸಿಲೆಬಸ್, ಇದು ಆ್ಯಕ್ಚುಲಿ OS. ಓಕೆ, OS ಅಲ್ಲಿ ನಿಮ್ಮ ಜೂನಿಯರ್ಸಿಗೆ ಏನಾಗಿದೆ ಅಂದರೆ 1B ಎಕ್ಸ್ಪ್ಲೇನ್ ಸಮಥಿಂಗ್ ಅಬೌಟ್ ಕ್ಲೌಡ್ ಕಂಪ್ಯೂಟಿಂಗ್ ಅಂತ OS ಸಬ್ಜೆಕ್ಟಲ್ಲಿ ಕೇಳಿದ್ದಾರೆ. ಸೊ ಅದು ಬಂದುಬಿಟ್ಟು 6th sem ಅಲ್ಲಿರೋ ಸಬ್ಜೆಕ್ಟ್, ಗೊತ್ತಲ್ವಾ? ಓಕೆ, ಆ್ಯಂಡ್ ಇಸ್ ದೇರ್ ಎನಿ ಚಾನ್ಸ್ ಟು ಗೆಟ್ ಗ್ರೇಸ್ ಮಾರ್ಕ್ಸ್? ಎಸ್, ನೋಡಿ. ಸೊ ಆಲ್ ಆರ್ ದೇರ್ ಇನ್ ದ ಗ್ರೂಪ್, ರೈಟ್? ಸೊ ದೇ ಕೀಪ್ ಆಸ್ಕಿಂಗ್ ವಿಚ್ ಇಸ್ ಬೆಟರ್, ಟೇಕಿಂಗ್ ಫೋಟೋಕಾಪಿ ಆರ್ ಅಪ್ಲೈಯಿಂಗ್ ರಿವ್ಯಾಲ್ಯೂಯೇಷನ್ ಇಫ್ ವಿ ಆರ್ ಕಾನ್ಫಿಡೆಂಟ್. ಓಕೆ, ಐ ವುಡ್ ಸಜೆಸ್ಟ್ ಯು ಒನ್ ಥಿಂಗ್. ನೀವು ರಿವ್ಯಾಲ್ಯೂಯೇಷನ್ ಹಾಕಿದ್ದೀರಾ ಅಂತ ಅಂದ್ಕೊಳ್ಳಿ, ಯಾರು ಚೆಕ್ ಮಾಡ್ತಾರಲ್ವಾ ಅವರಿಗೆ ಲೈಕ್ ಪ್ರೀವಿಯಸ್ ಯಾರು ಚೆಕ್ ಮಾಡಿರ್ತಾರೆ, ನಿಮ್ಮ ಮಾರ್ಕ್ಸ್ ಎಷ್ಟು ಬಂದಿದೆ, ಎಲ್ಲೆಲ್ಲಿ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಏನೂ ಗೊತ್ತಿರಲ್ಲ ಅವರಿಗೆ. ರಿವ್ಯಾಲ್ಯೂಯೇಷನ್ ಹಾಕಿದಾಗ ಯಾರು ಚೆಕ್ ಮಾಡ್ತಾರೆ ಅವ್ರಿಗೆ ಹೆಂಗೆ ಸಿಗುತ್ತೆ ಅಂದರೆ, ಇವಾಗ ನೀವು ಫಸ್ಟ್ ಟೈಮ್ ಬರೆದಾಗ ಆನ್ಸರ್ ಸ್ಕ್ರಿಪ್ಟ್ ಸ್ಕ್ಯಾನ್ ಆಗಿ ಫಸ್ಟ್ ಟೈಮ್ ಹೆಂಗೆ ಟೀಚರ್ಸ್ ಪ್ಲೇನ್ ಪೇಪರನ್ನು ನೀವೇನು ಆನ್ಸರ್ ಬರೆದಿರ್ತೀರ ನೀಟಾಗಿ ಫಸ್ಟಿಂದ ಚೆಕ್ ಮಾಡ್ತಿರ್ತಾರಲ್ವಾ, ಆ ಥರ ದೇ ವಿಲ್ ಗೆಟ್. Okay, what I meant to tell is they'll get a fresh copy where you've just written answers. They'll not get the checked paper. So they will not have any clue that how much marks you had got before. Getting my point? If you are having luck, if you are
paper goes to some good teacher, definitely they'll pass. Because I've seen personally, one of the teacher, she used to take maths, okay, and until today she used to go for evaluation. Until today, whatever papers she has checked, for every paper, if they had reached around 30, 25 plus for 35, she used to give marks and pass. That was a good thing. And an AC student, DSP subject failed, external marks 07, internal marks 39, can apply for evaluation. I will write supplementary exam. Same thing I would say. If you are having placements, apply for evaluation. And one more thing, photocopy and applying revaluation, right? See, if you take photocopy also, one who re-evaluates your paper will not know like you have taken photocopy or not. So it doesn't matter. But if you want to check whether you have written proper answer and apply for evaluation, you can do that. You don't remember what you have written. But I would not suggest. It's just the waste of money. Okay, what is good? Applying only revaluation or revaluation with photocopy? But I've written about 45 to make 50 marks. Please apply because placements matters, right? Can I put AI and TOC for revaluation? Okay, for AI, I would say for AI and TOC, for both the subjects, they have not given good marks for everyone. Okay, so they expect exact answer that is given in the keyword. Both for AI and TOC have given scheme of evaluation. Say it is there in this channel only, but people are not getting it. I don't know what's the thing. I will give it in the comments, pinned comment. Okay, you can check there. So once check. If you have confidence that you'll get more than 7 marks, you can apply. Andre 7 marks ಕಿಂತ ಕಡಿಮೆ ಬಂದ್ರೆ refund ಆಗಲ್ಲ. Okay, so that's it. If any doubts, you can comment. Whenever I'm free, I'll definitely reply to you all. And all the best.